ಒಂದೂರಲ್ಲಿ ಮಾಯಾ ಅನ್ನೋ ಹುಡುಗಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾಳೆ. ಅಲ್ಲಿರೋ ಜನರೆಲ್ಲರೂ ತಮ್ಮ ಬ್ಯಾಕ್ ಪ್ಯಾಕ್ ಅಂದರೆ ತಮ್ಮ ಜೀವನದಲ್ಲಿ ಮತ್ತೊಬ್ಬರ ಅನಿಸಿಕೆಗಳು, ತಮ್ಮ ಸಾಧನೆಗಳು, ಹಣ ಹೀಗೆ ನಾನಾ ರೀತಿಯಾದ ಥಿಂಗ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಮಾಯಾಳಿಗೂ ಅನಿಸುತ್ತೆ ತಾನಿದನ್ನೆಲ್ಲ ಕ್ಯಾರಿ ಮಾಡಬೇಕು ಅಂತ. ಹೀಗೆ ವರ್ಷಗಳೇ ಕಳೆದು ಹೋಗ್ತವೆ. ಅದಾದಮೇಲೆ ಮಾಯಾಗನ್ಸುತ್ತೆ ತುಂಬ ಭಾರ ಇದೆಯಲ್ಲ ನನ್ನ ಜೀವನ ಅಂತ. ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಭಾರ ಆಗುವಂತಹ ಜೀವನ ಆಗೋಗಿರುತ್ತೆ. ಹೀಗೆ ಜೀವನ ನಡೆಸುವಾಗ ದಾರಿಲಿ ಒಬ್ಬ ಮುದುಕಿ ಸಿಗ್ತಾಳೆ. ಆ ಮುದುಕಿ ಕೇಳ್ತಾಳೆ, ಏನಾಯ್ತಮ್ಮ, ಯಾಕೆ ಈ ಥರ ಕೂತಿದ್ಯಾ ಅಂತ. ಆಗ ಮಾಯಾ ಹೇಳ್ತಾಳೆ, ನನ್ನ ಜೀವನದಲ್ಲಿ ಎಲ್ಲ ಇದೆ, ಆದರೂ ನಂಗೆ ತುಂಬ ಭಾರ ಅನಿಸ್ತಿದೆ ಜೀವನ ಅಂತ. ಸರಿ, ನಿನ್ನ ಬ್ಯಾಗ್ನ ಓಪನ್ ಮಾಡು ಅಂತ ಕೇಳಿದಾಗ ಮಾಯಾ ಓಪನ್ ಮಾಡ್ತಾಳೆ. ಆಗ ಮಾಯಾಳಿಗೆ ಕಾಣಿಸಿದ ಇಷ್ಟೇ: ಭಯ, ಮತ್ತೊಬ್ಬರು ಏನು ಅಂದ್ಕೊಳ್ತಾರೋ ಅನ್ನೋ ಮುಜುಗರ, ಸೆಲ್ಫ್ ಡೌಟ್, ನನ್ನ ಕೈಯಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಆಗತ್ತಾ ಇಲ್ವಾ ಅನ್ನೋ ಈ ಥರ ವಿಚಿತ್ರವಾದ ಯೋಚನೆಗಳು ಇದಷ್ಟೇ ತುಂಬಿರುತ್ತೆ. ಆಗ ಮಾಯಾಗನ್ಸುತ್ತೆ, ನಾನು ಜೀವನದಲ್ಲಿ ಎಷ್ಟೊಂದು ವಿಷಯಗಳನ್ನ ಕ್ಯಾರಿ ಮಾಡಿಬಿಟ್ಟಿದ್ದೀನಲ್ವಾ ಅಂತ. ಆವಾಗ ಅದನ್ನೆಲ್ಲ ತೆಗೆದು ಹಾಕ್ತಾಳೆ. ಆವಾಗ ಅನಿಸುತ್ತೆ ಜೀವನ ತುಂಬ ಹಗುರ ಅಂತ. ಹೀಗೆ ನಮ್ಮ ಜೀವನದಲ್ಲಿ ಹಣ ಆಗಲಿ, ಅಚೀವ್ಮೆಂಟ್ಸ್ ಆಗಲಿ, ಏನೇ ಆಗಲಿ ಜೀವನದಲ್ಲಿ ಕ್ಯಾರಿ ಮಾಡಬಾರ್ದು.